ನಮಸ್ಕಾರ, ಗರುಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ನವೀನ್. ದಿಪ್ಪೂರಲ್ಲಿ ರಸ್ತೆಯಿಂದ ಶಿಡ್ಲಘಟ್ಟ ಕಡೆಗೆ ಬರುತ್ತಿದ್ದ ದ್ವಿಚಕ್ರ ವಾಹನಗಳಿಗೆ ಶಿಡ್ಲಘಟ್ಟದಿಂದ ಅತಿ ವೇಗವಾಗಿ ಬಂದ ಕಾರು ಡಿಕ್ಕಿ ಹೊಡೆದು ಇಬ್ಬರು ವ್ಯಕ್ತಿಗಳಿಗೆ ಗಂಭೀರ ಗಾಯಗಳಾಗಿ ಕಾಲು ಮುರಿದಿದೆ. ಇನ್ನುಳಿದ ಇಬ್ಬರಿಗೆ ಸಣ್ಣಪುಟ್ಟ ಗಾಯಗಳಾಗಿ ತಕ್ಷಣವೇ ಗಾಯಾಳುಗಳನ್ನು ಶಿಡ್ಲಘಟ್ಟ ನಗರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಯಿತು. ತಾಲೂಕಿನ ಮಲಹಳ್ಳಿ ಗ್ರಾಮದ ಬಳಿ ಶನಿವಾರ ಸಂಜೆ 7 ಗಂಟೆ ಸಮಯದಲ್ಲಿ ಈ ಅಪಘಾತ ನಡೆದಿದ್ದು, ಅಪಘಾತದಲ್ಲಿ ಚಿಕ್ಕತೇಕಲ್ಲಿ ಗ್ರಾಮದ ಯುವಕ ಎನ್ ಅಶೋಕ್ ಹಾಗೂ ಅನಿಲ್ ಎಂಬುವರಿಗೆ ಕಾಲು ಮುರಿದಿದೆ. ಶಶಿಕುಮಾರ್ ಹಾಗೂ ಅನಿಲ್ ಕುಮಾರ್ ಅವರಿಗೆ ಸಣ್ಣಪುಟ್ಟ ಗಾಯಗಳಾಗಿ ಶಿಡ್ಲಘಟ್ಟ ಸರ್ಕಾರಿ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಯಿತು. ತಾಲೂಕಿನ ಗೊರಮಡಗು ಗ್ರಾಮದ KA09P1100 ಎಂಬ ಇಂಡಿಕಾ ಕಾರಿನ ಚಾಲಕ ಶಿಡ್ಲಘಟ್ಟದಿಂದ ಕಾರನ್ನು ಅತಿ ವೇಗವಾಗಿ ಚಲಾಯಿಸುತ್ತಿದ್ದ ಚಾಲಕ ಕಂಠಪೂರ್ತಿ ಕುಡಿದು ಅಜಾಗ್ರತೆಯಿಂದ ಕಾರನ್ನು ಚಾಲನೆ ಮಾಡುವುದರಿಂದ ಚಾಲಕನ ನಿರ್ಲಕ್ಷ್ಯಕ್ಕೆ ಈ ಅಪಘಾತವಾಗಿದೆ. ಅಷ್ಟೇ ಅಲ್ಲದೆ ಅಲ್ಲಿಂದ ಕಾರಿನ ಚಾಲಕ ಕಾರಿನ ಸಮೇತ ಪರಾರಿಯಾಗಿ ಮುಂದೆ ಬರುವ ಮತ್ತೊಂದು ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದು ಅಲ್ಲಿಂದಲೂ ಪರಾರಿಯಾಗಿ ಗೊರಮೆಲಹಳ್ಳಿ ಹಾಗೂ ಸಾದಹಳ್ಳಿ ಮಾರ್ಗ ಮಧ್ಯೆ ತೋಟದ ಒಳಗೆ ನುಗ್ಗಿ ಪರಾರಿಯಾಗಲು ಯತ್ನಿಸಿದ್ದಾನೆ. ಆ ವೇಳೆಗಾಗಲೇ ಸ್ಥಳೀಯರು ಕಾರನ್ನ ಅಡ್ಡಗಟ್ಟಿ ನಿಲ್ಲಿಸಿ ಯುವಕನನ್ನ 112ಗೆ ಕರೆ ಮಾಡಿ ಪೊಲೀಸರಿಗೆ ಮಾಹಿತಿ ತಿಳಿಸಿದ್ದಾರೆ. ತಕ್ಷಣ ಆಗಮಿಸಿದ 112 ಪೊಲೀಸರು ಚಾಲಕನನ್ನು ಶಿಡ್ಲಘಟ್ಟ ಗ್ರಾಮಾಂತರ ಠಾಣೆಯ ಪೊಲೀಸರು ಠಾಣೆಗೆ ಕರೆದೊಯ್ಯಲಾಯಿತು. ಇನ್ನು ಈ ಪ್ರಕರಣ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಪ್ರಕರಣ ದಾಖಲಾಗಿದೆ. ಟೈರು ಬರಷ್ಟ ಐತಲ್ಲ ಅಲ್ಲೇ ಎಲ್ಲ ಸೈಡ್ಗೆ ಹಾಕ್ಬೇಕಲ್ಲ. ಯಾಕಂಗ್ ಮಾಡ್ತಾರೆ ಮಾಡಿದ್ರೆ ನೀವು ಗೊತ್ತಾಗೋದಿಲ್ಲ. ಇಲ್ಲಿಂದ ನಿಮ್ಮ ಹತ್ರ ಕೀ ಇರೋದಾ? తోడుతోమనా ఇండిగో ఉన్నాడు నేను వస్తే ఇక్కడ లైట్ ಹಾಕಪ್ಪ. ಇಲ್ಲ ಗಾಡಿ ಕ್ಲೀನ್ అయిపోయింది ಅಥವಾ ಗಾಡಿ ಇಂಜನ್ ಅದೇ ಕಳಿಸಿದೆ. ಆ ಗಾಡಿ 2 ವೀಲರ್ ಗಣ ಆಮೇಲೆ ನಿನ್ ತೊಂದರೆ ಏನಿದೆ ಹೇಳ್ಕೋಬೇಕು. ಸಡನ್ ಆಗಿ ನೀನ್ ಗುದ್ಕೊಂಡು ಹೊರಟೋಗ್ಬಿಟ್ರೆ ಅಕಸ್ಮಾತ್ ಆಗಿ ಅವ್ರಿಗೆ ಹೆಂಗ್ ಗೊತ್ತಾಗೋದು. ವಾಹನ ಯಾವಾಗ್ಲಾನ ಆಕ್ಸಿಡೆಂಟ್ ಆಗಲಿ ಎಲ್ಲಿದೆಯೋ ಅಲ್ಲೇ ಪಕ್ಕದಲ್ಲಿ ನಿಲ್ಸಿಬಿಟ್ಟು ಅವ್ರಿಗೇನು ಉಪಚಾರ ಕೊಡ್ಸೋದು ಏನೋ ಒಂದು ಮಾಡಿ ಲೇಡೀಸ್ ಅವರೇ ಪಾಪ ಹ್ಯಾಂಡಿಕ್ಯಾಪ್ಸ್ ಲೇಡಿ ಅವರು ಸೆಂಟರ್ ಸೀಟ್ ಸಿಕ್ಕಾಕೊಂಡು ಗೊತ್ತಾ.